ಗುಡ್ ಈವ್ನಿಂಗ್ ಪ್ರಿಯ ವಿದ್ಯಾರ್ಥಿಗಳೇ. ಇವತ್ತು ನಾನು ನಿಮಗೆ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಲಾಭ ಮತ್ತು ಹಾನಿ, ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ. ತುಂಬ ಈಸಿಯಾಗಿ ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದಂತ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಇಲ್ಲಿ ನೋಡಿ, ಲಾಭ ಮತ್ತು ಹಾನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಫಾರ್ಮುಲಾಗಳನ್ನು ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಇವುಗಳನ್ನು ನೀವು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ಉಳಿತಿರೋ ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಪ್ರಾಬ್ಲಮ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇವಾಗ ಎಕ್ಸಾಮ್ನಲ್ಲಿ ನಿಮಗೆ ಭಾಳ ಫಾಸ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ನೀವು ಇವೆಲ್ಲ ಫಾರ್ಮುಲಾ ಪರ್ಫೆಕ್ಟ್ ಆದರೆ ನೀವು ಪ್ರಾಬ್ಲಮ್ ನೋಡಿದ ತಕ್ಷಣ ವಿತಿನ್ ಅ ಮಿನಟ್ ನೀವು ಆನ್ಸರ್ನ ಕೊಡ್ಬೋದು. ಸೊ ಇಲ್ಲಿ ನೋಡಿ, ಫಸ್ಟ್ನೇದು ಲಾಭದ ಫಾರ್ಮುಲಾ ಏನು ರೀ? ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಹಾಗಾದರೆ ಮಾರಿದ ಬೆಲೆ ಅಂದರೆ ಯಾವುದು, ಕೊಂಡ ಬೆಲೆ ಯಾವುದು ಅಂದರೆ ಯಾವುದು ಅನ್ನೋ ಬೇಸಿಕ್ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಒಂದು ಲಡ್ಡು ಅಂತ ತಿಳ್ಕೊರಿ. ಈ ಲಡ್ಡುನ ನೀವು ಮಾರ್ಕೆಟ್ನಲ್ಲಿ ಅಥವಾ ಯಾವುದೋ ಒಂದು ಶಾಪ್ನಲ್ಲಿ ಹೋಗಿ ತೊಗೊಂಬರ್ತೀರಿ. ಎಷ್ಟು ರೂಪಾಯಿಗೆ ತೊಗೊಂಬರ್ತೀರಿ? 10 ರೂಪಾಯಿಗೆ ತರ್ತೀರಿ. ಓಕೆ, ಇದನ್ನು ನಿಮ್ದು ಇನ್ನೂ ಯಾವುದೋ ಫ್ರೆಂಡು ಏನು ಮಾಡಿದೆ, ಈ ಲಡ್ಡು ನನಗೆ ಕೊಡು, ನಾನು ನಿನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನೀವು ಅದು ಅವ್ರಿಗೆ ಕೊಟ್ಟರೆ ಎಷ್ಟು ಕೊಡ್ತೀರಿ? ಮೇ ಬಿ ಒಂದು 12 ರೂಪೀಸ್ಗೆ ವಾಪಸ್ ಅವ್ರಿಗೆ ಮಾರ್ತೀರಿ ಅಂತ ತಿಳ್ಕೊಳ್ಳೋಣ. ಸೊ ಹಾಗಾದರೆ ನೀವು ತೊಗೊಂಡಿದ್ದು ಎಷ್ಟು ರೂಪಾಯಿಗೆ ತೊಗೊಂಡಿರಿ? ಹಾಗಂದ್ರೆ ಇಲ್ಲಿ 10 ರೂಪಾಯಿಗೆ. ಅಂದರೆ ಇದು ಯಾವ ಬೆಲೆ? ಅದು ಕೊಂಡ ಬೆಲೆ. ನಾವು ಯಾವುದನ್ನು ಪರ್ಚೇಸ್ ಮಾಡ್ತೀವಲ್ಲ ಅದು ಕೊಂಡ ಬೆಲೆ. ನೀವು ಮಾರ್ಕೆಟ್ನಲ್ಲಿ ಈ ಲಡ್ಡು ಅಂತಲೇ ಅಲ್ಲ, ನೀವು ಚಾಕ್ಲೇಟ್ ತರಲಿ ಅಥವಾ ಬೇರೆ ಯಾವುದೇ ವಸ್ತುಗಳನ್ನ ಯಾವ ಅಮೌಂಟ್, ಯಾವ ದುಡ್ಡಿಗೆ ನೀವು ಕೊಟ್ಟು ತರ್ತಿರಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ? ಕೊಂಡ ಬೆಲೆ. ಓಕೆ, ಅದನ್ನು ಯಾವುದೋ ಒಂದು ಇನ್ನೊಂದು ದುಡ್ಡಿಗೆ ನೀವು ಮಾರ್ತಿರಲ್ಲ ಅದು ಯಾವ ಬೆಲೆ? ಹಾಗಾದರೆ ಮಾರಿದ ಬೆಲೆ. ಓಕೆ, ಇಲ್ಲಿ 10 ರೂಪಾಯಿ ಏನಿದು ಕೊಂಡ ಬೆಲೆ, ಇದು 12 ರೂಪಾಯಿ ಏನು ಮಾರಿದ ಬೆಲೆ. ಸೊ ಇಲ್ಲಿ ನಿಮ್ಗೆ ಲಾಭ ಆಯಿತಾ, ನಷ್ಟ ಆಯಿತಾ ಅಥವಾ ಹಾನಿ ಆಯಿತಾ ಹೇಳಿ? ನಾವು ಕೊಂಡ್ಕೊಂಡಿದ್ದಕ್ಕಿಂತ ಜಾಸ್ತಿ ದುಡ್ಡಿಗೆ ಮಾರಿದರೆ ಅದಕ್ಕೆ ಏನಂತ ಕರೀತಾರೆ? ಲಾಭ. ಓಕೆ, ಲಾಭ ಎಷ್ಟಾಯ್ತು ರೀ? 12 ರೂಪಾಯಿನಲ್ಲಿ 10 ರೂಪಾಯಿ ಕಳೀರಿ. 12 ಮೈನಸ್ 10, ಸೊ 2 ರೂಪಾಯಿ. ಇದು 2 ರೂಪಾಯಿ ನಿಮಗೇನು? ಲಾಭ. ಅದೇ ನೀವು 10 ರೂಪಾಯಿ ಏನೋ ಒಂದು ವಸ್ತುನ ಕೊಂಡ್ಕೊಂಬಂದಿರ್ತೀರಿ, ಅದನ್ನು 8 ರೂಪಾಯಿಗೆ ಮಾರ್ತಿರ್ತಿಕೋರಿ. ಇದೇನು? ಕೊಂಡ ಬೆಲೆ. ಓಕೆ, ಇದು ಮಾರಿದ ಬೆಲೆ. ಯಾವುದೋ ಒಂದು ವಸ್ತು ಅಂದರೆ ಒಂದು ಖರ್ಚಿಪ್ ಅಂತ ಇಟ್ಕೊಳ್ಳೋಣ. ಈ ಖರ್ಚಿಪನ್ನು ನೀವು 10 ರೂಪಾಯಿಗೆ ಕೊಂಡ್ಕೊಂಬಂದು 8 ರೂಪಾಯಿಗೆ ಮಾರಿದ್ರಿ ಅಂತ ತಿಳ್ಕೊರಿ. ಸೊ ಇಲ್ಲಿ ನೀವು ಕಡಿಮೆ ದುಡ್ಡಿಗೆ ಇಲ್ಲಿ ಲಾಭ. ಇನ್ನೊಂದು ಸಲ ಇದನ್ನು ಹೇಳ್ತೀನಿ. ಇಲ್ಲೇನಾಗಿದೆ? ಲಾಭ ಆಗಿದೆ. ಇಲ್ಲಿ ಲಾಸ್ ಅಂದರೆ ಹಾನಿ, ಅಥವಾ ನಾವು ಇನ್ನೊಂದು ವರ್ಡು ನಷ್ಟ ಅಂತಲೂ ಯೂಸ್ ಮಾಡ್ಬೋದು. ಯಾಕೆ ಹೇಳ್ರಿ? ಕೊಂಡ ಬೆಲೆಗಿಂತ ಈ ಮಾರಿದ ಬೆಲೆ ಏನಾಗಿದೆ? ಚಿಕ್ಕದಾಗಿದೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನಾಯಿತು? ಲಾಸ್, ಹಾನಿನ ನಾವು ಹೆಂಗೆ ಕಂಡು ಹಿಡಿಬೇಕು? ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳಿಬೇಕು. ಅಂದರೆ 10 ಮೈನಸ್ 8, ಎಷ್ಟು ರೂಪಾಯಿ ನಿಮಗೆ ಲಾಸ್ ಆಯಿತು? 2 ರೂಪಾಯಿ ಲಾಸ್ ಆಯಿತು. ಇದೇ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇಲ್ಲಿ ನಾವು ಫಾರ್ಮುಲಾಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ, ಲಾಭ ನಮಗೆ ಸಿಗಬೇಕಂದ್ರೆ ನಾವೇನು ಫಾರ್ಮುಲಾ ಯೂಸ್ ಮಾಡಬೇಕು? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಇಲ್ಲಿ ನೋಡ್ರಿ, ಲಾಭ ನೋಡ್ರಿ, ಈ ಎಕ್ಸಾಂಪಲ್ನ ಹೇಳಿದ್ದೀನಿ. ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಆನ್ಸರ್ ಸಿಗ್ತಾ ನಮಗೆ ಲಾಭದ್ದು? ಎಸ್. ನೆಕ್ಸ್ಟು ಹಾನಿದು ಉಲ್ಟಾ, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಹಾನಿ ಇಲ್ಲಿ ನೋಡ್ರಿ, ಈ ಎಕ್ಸಾಂಪಲ್ನಿ ಇದೇನಿದು? ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆನ ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಏನು ಸಿಗುತ್ತೆ? ಹಾನಿ. ಅಥವಾ ನೀವು ಇನ್ನೊಂದು ವರ್ಡ್ ಏನು ಯೂಸ್ ಮಾಡ್ಬೋದು? ನಷ್ಟ. ಅದೇ ಥರ ನಮ್ಗೆ ಇನ್ನೂ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಲಾಭ ಮತ್ತು ಹಾನಿ ಪ್ರಾಬ್ಲಮ್ಗಳಲ್ಲಿ ಇಷ್ಟು ಫಾರ್ಮುಲಾಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅದರ ರಿಲೇಟೆಡ್ ಇನ್ನೂ ಬೇರೆ ಬೇರೆ ಥರದ ಪ್ರಶ್ನೆಗಳು ನಿಮ್ಗೆ
ನವೋದಯ ಎಕ್ಸಾಮ್ನಲ್ಲಿ ಬರ್ತಿರ್ತವೆ. ಸೊ ಇವೆಲ್ಲನೂ ಪರ್ಫೆಕ್ಟ್ ಮಾಡ್ಕೊರಿ. ಇದನ್ನು ಓದಿ ಹೇಳ್ತೀನಿ ನೋಡಿರಿ. ಮಾರಿದ ಬೆಲೆ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ಮಾರಿದ ಬೆಲೆ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಹಾನಿ. ಕೊಂಡ ಬೆಲೆ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಲಾಭ. ಕೊಂಡ ಬೆಲೆ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಪ್ಲಸ್ ಹಾನಿ. ಹಾಗೆ ನಮಗೇನು ಮಾಡಿರ್ತಾರೆ, ಶೇಕಡಾ ಲಾಭವನ್ನು ಕಂಡುಹಿಡೀರಿ ಅಂತ ಹೇಳಿರ್ತಾರೆ. ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ನೆಕ್ಸ್ಟು ಶೇಕಡಾ ಹಾನಿಯನ್ನು ಕೇಳಿದರೆ ಏನು ಮಾಡಬೇಕು? ಈ ಲಾಭ ಇದ್ದಲ್ಲಿ ಇಲ್ಲೇನು ಬರುತ್ತೆ? ಹಾನಿ ಬರುತ್ತೆ. ಉಳ್ಕಿದೆಲ್ಲ ಫಾರ್ಮುಲಾ ಸೇಮ್. ಹಾನಿ ಇಂಟು 100 ಡಿವೈಡೆಡ್ ಬೈ 100. ಇದಕ್ಕೂ ಕೊಂಡ ಬೆಲೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಂಬಂಧಿತ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಕೊಂಡ ಬೆಲೆ ಎಷ್ಟಿದೆ? ಇಲ್ಲಿ 3,000 ಇದೆ. ಮಾರಿದ ಬೆಲೆ 9,080 ರೂಪಾಯಿ. ಸೊ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಮಾರಿದ ಬೆಲೆ ಏನು ಜಾಸ್ತಿ ಇದೆ ಕೊಂಡ ಬೆಲೆಗಿಂತ. ಸೊ ಅಲ್ಲಿ ಏನಾಯ್ತು? ನಮಗೆ ಲಾಭ ಆಯಿತು. ಸೊ ಎಷ್ಟಂತ ಕಂಡುಹಿಡಬೇಕಂದ್ರೆ ನಮ್ಮ ಫಾರ್ಮುಲಾ ಏನೈತೆ ಹೇಳಿ ನೋಡ್ರಿ. ಇಲ್ಲಿ ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟೈತಿ? 9,080. ಇದರಲ್ಲಿ ನಾವು ಎಷ್ಟು ಮೈನಸ್ ಮಾಡಬೇಕು? 3,000 ರೂಪಾಯಿ ಮೈನಸ್ ಮಾಡಬೇಕು. ಸೊ ಆನ್ಸರ್ ಏನು ನಮಗೆ? 0 - 0 0. 8 - 0 8ರಲ್ಲಿ 0 ಹೋದರೆ ಎಷ್ಟು? 8. 0 - 0 0. 9ರಲ್ಲಿ 3 ಹೋದರೆ ಎಷ್ಟು? 6. ಸೊ ಉತ್ತರ ಏನು ನಮಗೆ? ಲಾಭ ಎಷ್ಟು ಬಂತಿಲ್ಲಿ? 6,080 ರೂಪಾಯಿ. ಇದು ಲಾಭ. ಇದೇ ಥರ ಇನ್ನೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಸೆಕೆಂಡ್ ಪ್ರಾಬ್ಲಮ್. ಕೊಂಡ ಬೆಲೆ 850 ಇದೆ. ಮಾರಿದ ಬೆಲೆ ಎಷ್ಟಿದೆ? 180. ಅಂದರೆ ಕೊಂಡ ಬೆಲೆ ಜಾಸ್ತಿ ಇದೆ. ಹಾಗಾದ್ರೆ ನಮ್ಗೆ ಏನಾಯಿತು? ಲಾಸ್ ಆಯಿತೋ ಏನು ಲಾಭ ಆಯಿತೋ? ಇಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ ಜಾಸ್ತಿ ಒಂದು ದುಡ್ಡಿಗೆ ಏನೋ ಒಂದು ವಸ್ತುನ ತಂದು ಅದನ್ನು ನಾವು ಕಡಿಮೆ ಬೆಲೆಗೆ ಮಾರಿದ್ದೇವೆ ಅಂದರೆ ಅಲ್ಲಿ ನಮಗೇನಾಗುತ್ತೆ? ಲಾಸ್ ಆಗುತ್ತೆ, ಹಾನಿ ಆಗುತ್ತೆ. ಸೊ ಅವಾಗೇನು ಮಾಡಬೇಕು? ಹಾನಿ ಕಂಡುಹಿಡಿಬೇಕು ನಾವು. ಹಾನಿ ಈಸ್ ಈಕ್ವಲ್ ಟು ಎಷ್ಟು? 850 ಮೈನಸ್ 180. ಇದನ್ನು ಮೈನಸ್ ಮಾಡಿರಿ. 850. ಇಲ್ಲಿ ಸೈಡಿಗೆ ನೀವು ಮಾಡ್ಕೋಬೋದು. ರಫ್ ಪೇಜ್ ಅಂತ ಇರುತ್ತೆ, ಅಲ್ಲಿ ನಿಮ್ಗೆ ಏನಾದರೂ ಮೈನಸ್ ಮಾಡುವಾಗ ಅದು ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಈ ಥರ ರಫ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನಾನು ಸೈಡಿಗೆ, ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾನು ಇದನ್ನು ಸೈಡಿಗೆ ಮೈನಸ್ ಮಾಡಿ ತೋರಿಸ್ತಾ ಇದ್ದೀನಿ. 850 ಮೈನಸ್ 180 ಮೈನಸ್ 0 - 0 0. ಓಕೆ, 5ರಲ್ಲಿ 8 ಮೈನಸ್ ಆಗಲ್ಲ. ಸೊ ನೀವೇನು ಮಾಡ್ತೀರಿ? ಇಲ್ಲೊಂದು ಕೈಲ ತೊಗೋತೀರಿ. 15ರಲ್ಲಿ 8 ಹೋದ್ರೆ ಎಷ್ಟು? 7. ಓಕೆ, ನೆಕ್ಸ್ಟು 8ರಲ್ಲಿ 2 ಹೋದರೆ 6. 670 ಏನು? ಇಲ್ಲಿ ನಮಗೇನಾಯಿತು? ಲಾಸ್ ಆಯಿತು. ಓಕೆ, ನೆಕ್ಸ್ಟ್ ಥರ್ಡ್ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. ಕೊಂಡ ಬೆಲೆ 2,000 ರೂಪಾಯಿ ಇದೆ. ಲಾಭ 25 ರೂಪಾಯಿಗಿದೆ. ಹಾಗಾದರೆ ಮಾರಿದ ಬೆಲೆ ನಮ್ಗೆ ಏನು ಅಂತ, ಇದು ಕೊಂಡ ಬೆಲೆ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲೇನಾಗಬೇಕು? ಮಾರಿದ ಬೆಲೆ ಅಂತ ಆಗಬೇಕು. ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಯಿತು. ಕೊಂಡ ಬೆಲೆ ಎಷ್ಟು? 2,000 ರೂಪಾಯಿ. ಲಾಭ 25. ಅಂದರೆ ನೀವು 10 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಂದಿರ್ತೀರ. ಇಲ್ಲಿ ಸ್ಟಾರ್ಟಿಗೆ ಒಂದು ಪ್ರಾಬ್ಲಮ್ ಹೇಳಿದೆ ನೋಡು, ಅದೇ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. 10 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಂದಿರಿ, ನಿಮಗೆ ಲಾಭ 2 ರೂಪಾಯಿ ಆಗಿದೆ. ಅಂದ್ರೆ ನಿಮ್ಗೆ ಟೋಟಲಿ ನೀವು ಎಷ್ಟು ರೂಪಾಯಿಗೆ ಮಾರಿದ್ರಿ ಅಂತ ಯಾರಾದರೂ ಕೇಳಿದ್ರೆ ನೀವೇನು ಮಾಡ್ತೀರಿ ಹೇಳಿ? ಲಾಭನ ನೀವೆಷ್ಟು ಬೆಲೆ ಕೊಂಡಿರ್ತಿರಲ್ಲ ಅದಕ್ಕೆ ಆ್ಯಡ್ ಮಾಡ್ತೀರ. ಅಂದ್ರೇನು? ಇಲ್ಲಿ ಫಾರ್ಮುಲಾ ನೋಡಿರಿ. ಏನು ಕೇಳಿದ್ದಾರೆ? ಮಾರಿದ ಬೆಲೆ ಕೇಳಿದ್ದಾರೆ. ಸೊ ಮಾರಿದ ಬೆಲೆ ಫಾರ್ಮುಲಾ ಏನು? ಕೊಂಡ ಬೆಲೆ ಪ್ಲಸ್ ಲಾಭ. ಸೊ ಲಾಭ ಆದಾಗ ನಾವೇನು ಮಾಡಬೇಕು? ಕೊಂಡ ಬೆಲೆಗೆ ಅದನ್ನು ಕೂಡಿಸ್ಬೇಕು. ಸೊ ಮಾರಿದ ಬೆಲೆ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಎಷ್ಟೈತಿ? 2,000 ಪ್ಲಸ್ ಲಾಭ ಎಷ್ಟೈತಿ? 25. ಸೊ ಟೋಟಲ್ ಆನ್ಸರ್ ಎಷ್ಟು ಸಿಗುತ್ತೆ ನಮಗೆ? ಇಲ್ಲಿ ನಾವು ಡೈರೆಕ್ಟಾಗಿ ಇದು ನೋಡಿದರೆ ಆನ್ಸರ್ ಇಲ್ಲಿ ಹಚ್ಕೋಬೋದು. ಬಟ್ ನೀವು ಸಣ್ಣ ಮಕ್ಕಳಾಗಿರೋದ್ರಿಂದ ಕನ್ಫ್ಯೂಷನ್ ಆಗಬಾರ್ದಂತ ಇಲ್ಲಿ ಸೈಡಿಗೆ ಈ ಥರ ಮಾಡಿ ತೋರಿಸ್ತೀನಿ. ಸಿ 0 + 5 5, 0 + 2 2, ಆ್ಯಂಡ್ ಇಲ್ಲಿ 0 ಆ್ಯಸ್ ಇಟ್ ಈಸ್, 2 ಆ್ಯಸ್ ಇಟ್ ಈಸ್. ಸೊ 2,025 ರೂಪಾಯಿಗೆ ನಾವು ಮಾರ್ತೀವಿ.
ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. ಇಲ್ಲೇನಿದೆ, ಕೊಂಡ ಬೆಲೆ 80 ರುಪೀಸ್ ಆ್ಯಂಡ್ ಮಾರಿದ ಬೆಲೆ 92 ರುಪೀಸ್. ಸೊ ಇಲ್ಲಿ ಬರೀ ಲಾಭ ಕೇಳಿಲ್ಲ, ನಮಗೆ ಲಾಭದ ಪರ್ಸೆಂಟೇಜ್ ಶೇಕಡಾವಾರು ಲಾಭವನ್ನು ಕೇಳಿದ್ದಾರೆ. ಹಾಗಾದರೆ ನಮಗೆ ಮೇನ್ ನಾವು ಏನು ಕಂಡುಹಿಡಬೇಕು, ಲಾಭವನ್ನು ಕಂಡುಹಿಡಬೇಕು. ಲಾಭ ಅಂದರೆ ಕಡಿಮೆ ದುಡ್ಡಿಗೆ ಕೊಂಡುಕೊಂಡು ಹೆಚ್ಚಿನ ದುಡ್ಡಿಗೆ ಮಾರಿದರೆ ನಮಗೆ ಲಾಭ ಆಗುತ್ತಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಲಾಭವನ್ನು ಕಂಡುಹಿಡಿಯೋಣ, ಆಮೇಲೆ ಲಾಭದ ಶೇಕಡಾವಾರನ್ನು ಕಂಡುಹಿಡಿಯೋಣ. ಫಸ್ಟ್ ಲಾಭದ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ ಅನ್ಕೋತೀನಿ. ಲಾಭದ ಫಾರ್ಮುಲಾ ಏನು, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಮಾರಿದ ಬೆಲೆ ಎಷ್ಟೈತಿ, 92 ಮೈನಸ್ 80. ಓಕೆ, 92ನಲ್ಲಿ 80 ಹೋದ್ರಷ್ಟು 12. ಈಗ 12 ಇದು ಆನ್ಸರ್, ಇನ್ನು ಹಾಫ್ ಆನ್ಸರ್. ಇದು ಆನ್ಸರ್ ಅಲ್ಲ. ನಮಗೇನು ಕೇಳಿದ್ರೆ ಕ್ವಶನು ಲಾಭದ ಪರ್ಸಂಟೇಜ್. ನೀವು ಎಕ್ಸಾಮ್ನಲ್ಲಿ ಹೀಗೆ ಕನ್ಫ್ಯೂಸ್ ಆಗೋದು, ಅಲ್ಲೆಲ್ಲಾದರೂ ಆಪ್ಷನಲ್ಲಿ 4 ಆಪ್ಷನಲ್ಲಿ 12 ಅಂತ ಕೊಟ್ಬಿಟ್ರೆ ಸಮ್ಟೈಮ್ ನೀವು 12 ಹಾಕ್ಬಿಡ್ತೀರ. ಇಲ್ಲ, ಇನ್ನೂ ನಾವು ಸೊಲ್ಯೂಷನ್ ಕಂಡುಹಿಡಿಬೇಕು, ಪರಿಹಾರನ ಕಂಡುಹಿಡಿಬೇಕು. ಅದು ಪರಿಹಾರ ಏನು, ಪ್ರಾಬ್ಲಮ್ ಏನು ಕೇಳಿದರೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಉತ್ತರ ಕೊಡಬೇಕು. ಲಾಭದ ಶೇಕಡಾವಾರು. ಸೊ ಅದರ ಫಾರ್ಮುಲಾ ಏನಂತ ನಿಮ್ಗೆ ಹೇಳ್ರಿ, ಇಲ್ಲಿ ನೋಡ್ರಿ, ಶೇಕಡಾ ಲಾಭ ಈಸ್ ಈಕ್ವಲ್ ಟು ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಓಕೆ, ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಫಾರ್ಮುಲಾ ಬರ್ಕೊಂಡು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ಸಾಲ್ವ್ ಮಾಡ್ಬೋದು. ಶಾರ್ಟ್ಕಟ್ಟಾಗಿ ಬರ್ಕೋತೀನಿ ನೋಡಿ, ಇಲ್ಲಿ ಶೇಕಡಾ ಲಾಭ ಈ ಥರ ಮಾಡ್ಕೊಂಡು ಲಾಭ ಇಂಟು 100 ಡಿವೈಡೆಡ್ ಬೈ ಕೋಬೆ ಅಂದರೆ ಕೊಂಡ ಬೆಲೆ. ಶಾರ್ಟ್ಕಟ್ಟಾಗಿ ಈ ಥರ ಬರ್ಕೊಳ್ಳೋಣ. ಲಾಭ ಎಷ್ಟಾಗಿದೆ ನಮ್ಗೆ, 12 ರುಪೀಸ್ ಇಂಟು 100. ಕೊಂಡ ಬೆಲೆ ಎಷ್ಟಿದೆ, ಇಲ್ಲಿ ನೋಡ್ರಿ, ಕೊಂಡ ಬೆಲೆ ಎಷ್ಟಿದೆ, 80 ರುಪೀಸ್. ಓಕೆ, ಇಲ್ಲಿ ನೋಡ್ರಿ, ಈ ಛೇದದಲ್ಲಿ ಅದಲ್ಲಿ ಎರಡೂ ಕಡೆ 0 ಇದೆ. ಸೊ ಎರಡನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಫಸ್ಟು ಈ ಝೀರೋ ಕ್ಯಾನ್ಸಲ್. ಓಕೆ, ಈಗ ನೋಡ್ರಿ, ಅಂಶ ಮತ್ತು ಛೇದದಲ್ಲಿ ಎರಡು ಸಮ ಸಂಖ್ಯೆಗಳಿದ್ದಾವೆ. ಹಾಗಂದ್ರೆ ಇದು 2ರಿಂದ ಭಾಗ ಹೋಗ್ಬೋದು. 2 5 ಇದು 2 4. ಓಕೆ, ಇಲ್ಲಿ ನೋಡ್ರಿ, ಈ ಅಂಶದಲ್ಲಿರೋ 4 12 ಭಾಗಿಸುತ್ತೆ. ಸೊ ಇದನ್ನು ನಾವು ಡೈರೆಕ್ಟ್ ಛೇದ ಹೊಡಿಬೋದು. 4 1 4 3. ಸೊ ಅಂಶದಲ್ಲಿ ನಮ್ಗೆ ಏನೇನು ಉಳಿದು, ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಇವು ಎರಡರ ನಡುವೆ ಗುಣಾಕಾರ ಚಿಹ್ನೆ ಇದೆ. ಸೊ ನಾವು ಅದನ್ನು ಏನು ಮಾಡಬೇಕು, 2 ಮಲ್ಟಿಪ್ಲೈ ಮಾಡಬೇಕು. 3 5 15% ನಮಗೆ ಲಾಭ ಆಯಿತು. ಇದೇ ಥರ ಇನ್ನೂ ಒಂದು ಲಾಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ಎಷ್ಟಿದೆ, ಕೊಂಡ ಬೆಲೆ 1000 ರೂಪಾಯಿ ಕೊಟ್ಟಿದ್ದಾರೆ, ಮಾರಿದ ಬೆಲೆ 900 ಇದೆ. ಸೊ ಹಾನಿ ಪರ್ಸೆಂಟೇಜ್ ಕೇಳಿದ್ದಾರೆ, ಹಾನಿ ಶೇಕಡಾವಾರು ಕೇಳಿದ್ದಾರೆ. ಸೊ ಕೊಂಡ ಬೆಲೆ ಜಾಸ್ತಿ ಇದೆ, ಮಾರಿದ ಬೆಲೆ ಕಡಿಮೆ ಇದೆ ಅಂದ್ರೆ ನಮಗೇನಾಯಿತು, ಹಾನಿ ಆಯಿತು, ಲಾಸ್ ಆಯಿತು. ಸೊ ಲಾಸ್ ಫಾರ್ಮುಲಾ ಏನು ಹೇಳ್ರಿ, ಹಾನಿ ಫಾರ್ಮುಲಾ ಏನು, ಹಾನಿ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಹಾನಿ ಈಸ್ ಈಕ್ವಲ್ ಟು ಕೊಂಡ ಬೆಲೆ, ಶಾರ್ಟ್ಕಟಾಗಿ ಬರ್ಕೋತಾ ಇದ್ದೀನಿ, ಮಾರಿದ ಬೆಲೆ. ಕೊಂಡ ಬೆಲೆ ಎಷ್ಟು, 1000 ರೂಪಾಯಿ, ಮಾರಿದ ಬೆಲೆ 900. ಸೊ ಎಷ್ಟು ಉಳಿತು, 1000ದಲ್ಲಿ 900 ಹೊಡೆದ್ರೆ 100 ರೂಪಾಯಿ ಉಳಿತು. 100 ರೂಪಾಯಿ ಏನಿದು, ಹಾನಿ. ನಮ್ಮ ಕ್ವಶನ್ ಏನು ಕೇಳಿದ್ದಾರೆ, ಹಾನಿ ಪರ್ಸೆಂಟೇಜ್ ಕೇಳಿದ್ದಾರೆ. ಹಾನಿ ಪರ್ಸೆಂಟೇಜ್ ಆನ್ಸರ್ ನಮಗೆ ಫಾರ್ಮುಲಾ ಏನು ಹೇಳ್ರಿ, ಹಾನಿ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಹಾನಿ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಓಕೆ, ಹಾನಿ ಎಷ್ಟಿದೆ, 100 ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ, 1000. ಓಕೆ, ಈ ಝೀರೋ ಕ್ಯಾನ್ಸಲ್ ಮಾಡೋಣ, ಈ ಝೀರೋ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಈ ಝೀರೋ ಕ್ಯಾನ್ಸಲ್ ಮಾಡೋಣ. ಉಳಿದಿದ್ದೆಷ್ಟು ಇಲ್ಲಿ, ಈ ಸೈಡ್ ಟೋಟಲಿ 1 ಉಳಿತು, ಈ ಸೈಡ್ 10 ಉಳಿತು. 10 ಇಂಟು 1 10%. 10% ನಮಗೆ ಲಾಸ್ ಆಗಿದೆ, ಹಾನಿ ಪರ್ಸೆಂಟೇಜ್ ನಾವು ಕಂಡುಹಿಡಿದೇವೆ. ಇದೇ ಥರ ನೀವು ಇವೆಲ್ಲ ಪ್ರಾಬ್ಲಮ್ಗಳನ್ನ
ಪರ್ಫೆಕ್ಟಾಗಿ ಆನ್ಸರ್ ಮಾಡಬೇಕಂದ್ರೆ ಮೊದಲು ಈ ಎಲ್ಲ ಫಾರ್ಮುಲಾನ ಪರ್ಫೆಕ್ಟ್ ಮಾಡ್ಕೊಂಡು ಎಕ್ಸಾಮ್ನಲ್ಲಿ ಕ್ವಶನನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.